ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ಅಷ್ಟರು ಕನ್ನಡಿಗ. ಬನ್ನಿ ಫ್ರೆಂಡ್ಸ್, ಇವತ್ತು ಇವರು ತುಂಬ ಕ್ವಶನ್ಸನ್ನು ಕೇಳಿದ್ದಾರೆ. ಅವರ ಕ್ವಶನ್ಗೆ ಒಂದೊಂದೇ ರಿಪ್ಲೈ ನೋಡೋಣ ಬನ್ನಿ. ಇವರು ಏನೇನು ಕೇಳಿದ್ರು ಅಂತ ನಾನು ಇವರ ವಾಟ್ಸಪ್ಪನ್ನು ವಾಟ್ಸಪ್ ನಂಬರ್ಗೆ ತೊಗೊಂಡೋಗ್ತೀನಿ. ಯಾಕಂದರೆ ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್ ಅಲ್ವಾ, ಹಾಗಾಗಿ ಓಕೆ ನೋಡಿ. ಇವರು ಕೇಳಿರುವಂಥದ್ದು ಗೌರ್ಮೆಂಟ್ ಜಾಬ್, ಮ್ಯಾರೇಜ್ ಲೈಫ್, ಫ್ಯೂಚರ್ ಲೈಫ್, ಲವ್ ಮ್ಯಾರೇಜ್, ಆರೋಗ್ಯ, ಆಯಸ್ಸು, ಮಕ್ಕಳು, ಗಂಡನ ಮನೆ ಸ್ಥಿತಿ, ದೈವಬಲ, ಫ್ಯಾಮಿಲಿ ಸಪೋರ್ಟ್ ಮತ್ತು ಸಪೋರ್ಟ್ ಲೈನ್, ಬಿಸ್ನೆಸ್, ಇವುಗಳ ಬಗ್ಗೆ ತಿಳಿಸಿ ಅಂತ ಆಲ್ಮೋಸ್ಟ್ ಎಲ್ಲದರ ಬಗ್ಗೆ ಕೇಳಿದರೆ. ಬನ್ನಿ ಇವತ್ತು ಅವರ ಒಂದು ಹಸ್ತರೇಖಾಶಾಸ್ತ್ರದ ಬಗ್ಗೆ ತಿಳ್ಕೊಳ್ಳೋಣ. ಎಸ್, ಎಸ್ ನೋಡೋಣ ಬನ್ನಿ ಫ್ರೆಂಡ್ಸ್. ಫಸ್ಟ್ ಆಫ್ ಆಲ್ ಇವರ ಒಂದು ಭವಿಷ್ಯ ಹೇಗಿದೆ ಅಂತ ಬನ್ನಿ ಫ್ರೆಂಡ್ಸ್, ಈ ಒಂದು ಕೈ ಬಗ್ಗೆ ತಿಳ್ಕೊಳ್ಳೋಣ. ಇವರು ಆಲ್ಮೋಸ್ಟ್ ಎಲ್ಲ ವಿಚಾರಗಳನ್ನು ಕೇಳಿದ್ದಾರೆ, ಸೊ ಹಾಗಾಗಿ ಒಂದೊಂದಾಗಿ ತಿಳ್ಕೊಳ್ಳೋಣ. ಇಲ್ಲಿ ಎಸ್, ಪರ್ವತಗಳನ್ನು ನೋಡೋಣ. ಗುರು ಪರ್ವತ ಸಾಕಷ್ಟು ಎತ್ತರವಾಗಿದೆ. ಶನಿ ಪರ್ವತನೂ ಓಕೆ. ಸೂರ್ಯ ಪರ್ವತ ಸ್ವಲ್ಪ ತಗ್ಗಾಗಿದೆ. ಬುಧ ಪರ್ವತ ಸಾಧಾರಣವಾಗಿದೆ. ಶುಕ್ರ ಸಹ ಚೆನ್ನಾಗಿದೆ. ಚಂದ್ರ ಪರ್ವತ ಚೆನ್ನಾಗಿದೆ. ರಾಹು ಮತ್ತು ಮಾರ್ಸ್, ಮಂಗಳ ಪರ್ವತ ಸ್ವಲ್ಪ ಇಲ್ಲಿ ತಗ್ಗಾಗಿರೋದನ್ನು ಕಾಣಿಸುತ್ತೆ. ಇದ್ರ ಪ್ರಕಾರ ನಾವು ಹೇಳಬೇಕು ಅಂದರೆ, ಮತ್ತು ಕೈ ಸಹ ಪಿಂಕಿಶ್ ಆಗಿರೋದನ್ನು ಕಾಣಿಸುತ್ತೆ. ಸೊ ಇವರ ಆರೋಗ್ಯ ಚೆನ್ನಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಈ ಒಂದು ಸೂರ್ಯ ಒಂದು ಪರ್ವತ ಸ್ವಲ್ಪ ತಗ್ಗಾಗಿರೋದ್ರಿಂದ ಸ್ವಲ್ಪ ಹಿಂಜರಿಕೆ ಮನೋಪ್ರವೃತ್ತಿ ಇವರಿಗೆ ಇರ್ಬೋದು ಅಂತ ಹೇಳ್ಬೋದು. ಸೊ ಇನ್ನು ಎಸ್, ಅಫ್ಕೋರ್ಸ್ ಇಲ್ಲಿ ನೋಡೋದಾದರೆ ನಿಮಗೆ ಇಲ್ಲಿಂದ ಒಂದು ಲೈನು ಹೀಗೆ ಬರ್ತಾ ಇದೆ. ಸೊ ಇದನ್ನು ನಾವು ಜುಪಿಟರ್ ರಿಂಗ್ ಅಂತಲೂ ಕರಿತೀವಿ. ಒಳ್ಳೆ ಒಂದು ಗೌರವ ಇವ್ರಿಗೆ ಎಲ್ಲೋದು ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಯಾಕಿದು ಝೂಮ್ ಆಗ್ತಾ ಇಲ್ಲ ನೋಡೋಣ. ಸಮಥಿಂಗ್ ಇಸ್ ರಾಂಗ್ ವಿತ್ ದಿಸ್. ಎಸ್, ಝೂಮ್ ಆಗ್ತಾ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಸೊ ಇಲ್ಲಿ ನೋಡಿ, ಈ ಪರ್ವತ ತುಂಬ ಸೊಗಸಾಗಿರೋದನ್ನು ಕಾಣಿಸುತ್ತೆ. ಅಂದರೆ ಹಾರ್ಟ್ ಲೈನ್ ತುಂಬ ಚೆನ್ನಾಗಿರೋದನ್ನು ಕಾಣಿಸುತ್ತೆ. ಸೊ ಹಾರ್ಟ್ ಲೈನು ಒಂದು ಗುರು ಪರ್ವತದ ಕಡೆ ಹೋಗಿರೋದ್ರಿಂದ ಇವರು ಆದರ್ಶವಾದಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಇಲ್ಲಿಂದ ಒಂದು ಲೈನು ಜೀವನ ರೇಖೆಯನ್ನು ತಲುಪದೇನೆ, ಅಂದರೆ ಟಚ್ ಆಗದೇನೆ ಇಲ್ಲಿರೋದನ್ನು ಕಾಣಿಸ್ತಾ ಇದೆ ಹೀಗೆ. ಸೊ ಇವೆರಡರ ನಡುವೆ ಗ್ಯಾಪ್ ಇರೋದನ್ನು ಕಾಣಿಸುತ್ತೆ. ಇದರ ಅರ್ಥ ಇವರು ಸ್ವತಂತ್ರ ಪ್ರವೃತ್ತಿ ಇರುವಂಥವ್ರು. ಇವರು ಯಾವುದೇ ಮಾತನ್ನು, ಯಾರ ಮಾತನ್ನು ತುಂಬ ಒಂದು ಅಷ್ಟು ಕೇಳೋದಿಲ್ಲ ಅಂತ ಹೇಳ್ಬೋದು. ತನ್ನ ಮನಸ್ಸಿಗೆ ಅನಿಸಿದ ಮಾತ್ರ ಮಾಡ್ತಾರೆ ಅಂತ ಹೇಳ್ಬೋದು. ಹಾಗೆ ಯಾವರ ಒಂದು ಹಂಗಿನಲ್ಲಿರೋದಕ್ಕೆ ಇಷ್ಟಪಡೋದಿಲ್ಲ ಇವರು ಬಹಳಷ್ಟು ಒಂದು ಸ್ಟ್ರೈಟ್ ಫಾರ್ವರ್ಡಾಗಿ ಆನ್ಸರ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಇನ್ನು ಎಸ್, ಇವರಿಗೆ ಹಣಕಾಸಿನ ವಿಚಾರವನ್ನು, ಉದ್ಯೋಗದ ವಿಚಾರವನ್ನು ಅಂತ ಕೇಳಿದರು. ಸೊ ನೋಡೋಣ ಬನ್ನಿ. ಈ ಭಾಗ್ಯರೇಖೆ ನೋಡಿ, ಸ್ಪಷ್ಟವಾಗಿ ಶನಿ ಪರ್ವತದವರೆಗೂ ಇರೋದನ್ನು ಕಾಣಿಸುತ್ತೆ ನೋಡಿ. ಇನ್ನೊಂದು ಸರಿ ಬರಿತೀನಿ. ಇಲ್ಲಿಂದ ಹೀಗಿದೆ ಮತ್ತು ಇಲ್ಲಿಂದ ಹೀಗಿರೋದನ್ನು ಕಾಣಿಸುತ್ತೆ. ಸೊ ಹಾಗಾಗಿ ಇವರಿಗೆ ಹಣಕಾಸಿನ ವಿಚಾರದಲ್ಲೇನು ತೊಂದರೆ ಇಲ್ಲ. ಮತ್ತು ಇಲ್ಲಿಂದ ಹೀಗೆ ಒಂದು ಸೂರ್ಯ ರೇಖೆ ಹೋಗ್ತಾ ಇರೋದನ್ನು ಕಾಣಿಸುತ್ತೆ. ಸೂರ್ಯ ರೇಖೆ ಹಾಗೆ ಹೋದಾಗ ಇಲ್ಲಿಂದ ನೋಡಿ, ಇಲ್ಲಿಂದ ಸೂರ್ಯ ರೇಖೆ ಹೋಗಿರೋದನ್ನು ಕಾಣಿಸುತ್ತೆ. ಇವರ ಒಂದು ಮೂಲಭೂತ ಧ್ಯೇಯ ಏನಂದರೆ, ಸಮಾಜಕ್ಕಾಗಿ ಏನಾದರೂ ಅಚೀವ್ಮೆಂಟ್, ಏನಾದರೂ ಒಂದು ಸಹಾಯ ಮಾಡಬೇಕು ಅನ್ನೋವಂಥದ್ದು ಮನೋಭಿಲಾಷೆ ಇವರಿಗೆ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಜೀವನ ರೇಖೆ
ಸ್ಪಷ್ಟವಾಗಿದೆ. ಅದರ ಪಕ್ಕದಲ್ಲಿ ಒಂದು ಸಪೋರ್ಟಿಂಗ್ ಲೈನ್ ಸಹ ತುಂಬ ಚೆನ್ನಾಗಿರೋದನ್ನು ಕಾಣಿಸುತ್ತೆ. ಸೊ ಇದರ ಅರ್ಥ ವ್ಯಕ್ತಿ ಲೈಫ್ ಲಾಂಗ್ ಯಾರೋ ಒಬ್ಬರು ಇವರ ಸಪೋರ್ಟ್ಗೆ ನಿಲ್ತಾರೆ, ಅಥವಾ ಯಾರು ಪ್ರಯತ್ನ ಆಗಲಿಲ್ಲ ಅಂದರೆ ಇವರು ಸಾಕ್ಷಾತ್ ದೇವರ ಇವರ ಸಹಾಯಕ್ಕೆ ನಿಲ್ತಾರೆ ಅನ್ನೋದನ್ನು ನಾವು ಕಾಣ್ಬೋದು. ಸೊ ನೆಕ್ಸ್ಟ್ ಈ ಒಂದು ಒಂದು ಮಂಗಳ ಪರ್ವತ ಸ್ವಲ್ಪ ತಗ್ಗ ಇರೋದ್ರಿಂದ ಸ್ವಲ್ಪ ಅಂಜಿಕೆ ಮನೋಪ್ರವೃತ್ತಿ ಇರುವಂಥ ಸಾಧ್ಯತೆಗಳು ಇದೆ ಅಂತ ಹೇಳ್ಬೋದು. ಇನ್ನು ಮನಿ ಟ್ರಯಾಂಗಲ್ ನೋಡಿ ಬಹಳ ಚೆನ್ನಾಗಿ ಮೂಡಿ ಬಂದಿರೋದನ್ನು ಕಾಣಿಸುತ್ತೆ. ಸೊ ಹಾಗಾಗಿ ಇವರಿಗೆ ಹಣ ಇವರ ಕೈಯಲ್ಲಿ ಯಾವಾಗಲೂ ಇರುತ್ತೆ. ಮತ್ತು ಇಲ್ಲೊಂದು ಸ್ಟ್ರೈಟ್ ಲೈನ್ ಸಹ ಇರೋದನ್ನು ಕಾಣಿಸುತ್ತೆ, ಇದು ಸಹ ಧನರೇಖೆ ಆಗಿರುತ್ತೆ. ಸೊ ಇಲ್ಲಿನ ಈ ಒಂದು ಭಾಗ್ಯರೇಖೆ ಮೇಲೆ ತುಂಬ ಗೆರೆಗಳು, ತುಂಬ ಅಡ್ಡಗೆರೆಗಳು ಬಂದಿರೋದನ್ನು ಕಾಣಿಸುತ್ತೆ. ಸೊ ಹಂಗಾಗಿ ಸರಿಸುಮಾರು ಒಂದು 38-40 ವರ್ಷದವರೆಗೆ ಇವರು ಸ್ವಲ್ಪ ಸ್ಟ್ರಗಲ್ ಲೈಫ್ ಇರೋದನ್ನು ಕಾಣಿಸುತ್ತೆ ಅಂತ ಹೇಳ್ಬೋದು. ಆನಂತರ ಉತ್ತಮವಾದಂಥ ಸ್ಥಿತಿ ಇರೋದನ್ನು ಕಾಣಿಸುತ್ತೆ. ಇನ್ನು ಈ ಒಂದು ಹೆಬ್ಬೆರಳು ಸಹ ಸಾಕಷ್ಟು ಎತ್ತರದಲ್ಲಿದೆ, ಉತ್ತಮ ಆತ್ಮವಿಶ್ವಾಸ ಸಹ ಇವರಿಗೆ ಕಾಣ್ತಾ ಇದೆ ಅಂತ ಹೇಳ್ಬೋದು. ಮತ್ತು ಬೆರಳುಗಳ ಒಂದು ಇದನ್ನು ನೋಡಿದಾಗ ನೋಡಿ, ಗುರು ಮತ್ತು ಸೂರ್ಯ ಬೆರಳು ಸಮಾನವಾಗಿದೆ. ಇದು ತುಂಬ ಮುಖ್ಯ. ಇದು ತುಂಬ ಒಂದು ಧೈರ್ಯವಾಗಿ ಮುನ್ನುಗ್ಗುವ ಪ್ರವೃತ್ತಿಯನ್ನು ತೋರಿಸಿದ್ರೆ ಇದು ಆತ್ಮವಿಶ್ವಾಸನ ತೋರಿಸುತ್ತೆ. ಅಂದರೆ ಆ ಧೈರ್ಯವಾಗಿ ಮುನ್ನುಗ್ಗೋದು ಪ್ಲಸ್ ಆತ್ಮವಿಶ್ವಾಸ ಎರಡು ಇದ್ದಾಗ ಮಾತ್ರ ಒಬ್ಬ ವ್ಯಕ್ತಿ ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ, ಎರಡು ಸಮಾನವಾಗಿದ್ದಾಗ. ಸೊ ಈ ಥರ ವ್ಯಕ್ತಿಗಳು ತುಂಬ ಸಕ್ಸಸ್ಫುಲ್ ಆಗುವಂಥ ಸಾಧ್ಯತೆಗಳು ತುಂಬ ಲೈಫಲ್ಲಿ ಜಾಸ್ತಿ ಇರ್ತವೆ ಅಂತ ಹೇಳ್ಬೋದು. ಇನ್ನು ಈ ಒಂದು ಈ ಕಿರುಬೆರಳು ಸ್ವಲ್ಪ ಶಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಶೈ ನೇಚರ್, ಅಂಜಿಕೆ ಒಂದು ಶೈ ನೇಚರ್ ಇರುವಂಥದ್ದು, ನಾಚಿಕೆ ಪ್ರವೃತ್ತಿ ಇರುವಂಥದ್ದನ್ನು ಕಾಣಿಸುತ್ತೆ. ಇನ್ನು ಶುಕ್ರ ಪರ್ವತದಿಂದ ಒಂದು ರೇಖೆ ಬುಧ ಪರ್ವತದ ಕಡೆ ಹೋಗ್ತಾ ಇರೋದ್ರಿಂದ ಇವರು ಒಂದು ಫ್ಯಾಮಿಲಿ ಏನಾದರೂ ಬಿಸ್ನೆಸ್ ಇದ್ದರೆ ಅದನ್ನು ಮುಂದುವರಿಸ್ಬೋದು, ಅಥವಾ ಒಂದು ಟ್ರಾವೆಲ್ ತುಂಬ ಜಾಸ್ತಿ ಮಾಡೋದು ಅಂದರೆ ಬಿಸ್ನೆಸ್ ಟ್ರಾವೆಲನ್ನು ಮಾಡುವಂಥ ಸಾಧ್ಯತೆಗಳು ಇದೆ ಅಂತ ಹೇಳ್ಬೋದು. ಇನ್ನು ಕಂಕಣ ರೇಖೆ ನೋಡ್ರಿ, ಇದು ಸ್ವಲ್ಪ ಬೆಂಡ್ ಆಗಿರೋದನ್ನು ಕಾಣಿಸುತ್ತೆ. ಸೊ ನೋಡಿ, ಇಲ್ಲಿ ಸ್ವಲ್ಪ ಬೆಂಡ್ ಆಗಿರೋದನ್ನು ಕಾಣಿಸುತ್ತೆ. ಈ ಥರ ಬೆಂಡ್ ಆಗಿದ್ದಾಗ ಮಕ್ಕಳ ಸಂಖ್ಯೆ ತುಂಬ ಕಡಿಮೆ ಇರುತ್ತೆ. ಸೊ ಆದಷ್ಟು ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ಮಕ್ಕಳು ಪಡೆದ್ರೆ ಉತ್ತಮ ಅಂತ ಹೇಳ್ಬೋದು. ಇನ್ನು 2 ಆಸ್ತಿ, ಐಶ್ವರ್ಯ, ಆನಂದ. ಸೊ ಇದು ನೋಡಿ, ಆರೋಗ್ಯ, ಐಶ್ವರ್ಯ ಹಾಗೂ ಆನಂದ ಅಥವಾ ಸಂತೋಷ ಇವರ ಲೈಫಲ್ಲಿ ಸದಾ ಹಾಸುಹೊಕ್ಕಾಗಿರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಆದರೆ ಈ ಬೆರಳುಗಳ ಮಧ್ಯೆ ಅಲ್ಲಲ್ಲಿ ಒಂದು ಗ್ಯಾಪ್ ಕಾಣ್ತಾ ಇರೋದನ್ನು ಕಾಣಿಸುತ್ತೆ. ಈ ಥರ ಇದ್ದಾಗ ವ್ಯಕ್ತಿ ಅನಾವಶ್ಯಕವಾಗಿ ಸ್ವಲ್ಪ ಖರ್ಚು ಮಾಡುವಂಥ ಸಾಧ್ಯತೆ ಇರುತ್ತೆ. ಖರ್ಚಿಗೆ ಕಡಿವಾಣ ಹಾಕಬೇಕು ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಇನ್ನು ಶುಕ್ರ ಪರ್ವದಲ್ಲಿ ಈ ಥರ ನೇರ ರೇಖೆಗಳಿದ್ದಾಗ ವ್ಯಕ್ತಿ ಒಂದು ಕುಟುಂಬದಲ್ಲಿ ಅಥವಾ ಸಮಾಜದಲ್ಲಿ ಉತ್ತಮವಾದಂಥ ಒಂದು ಗೌರವ ಇರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇನ್ನು ಇಲ್ಲಿ ಗೋಧಿ ಕಾಳಿನ ಆಕೃತಿಯ ಅಂತ ಒಂದು ಸಂಪೂರ್ಣವಾಗಿದ್ದಾಗ ವ್ಯಕ್ತಿ ಒಂದು 6th ಸೆನ್ಸ್ ಚೆನ್ನಾಗಿ ಕೆಲಸ ಮಾಡುತ್ತೆ. ಮುಂದೆ ಏನಾಗುತ್ತೆ, ಒಳ್ಳೆಯದಾಗುತ್ತೆ ಕೆಟ್ಟದಾಗುತ್ತೆ ಅನ್ನೋದನ್ನು ಇವರಿಗೆ ಪೂರ್ವಾಭಾಸ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಇದು ಈ ಈ ಆಲ್ಮೋಸ್ಟ್ ಎಲ್ಲ ವಿಚಾರವನ್ನು ಹೇಳಿದ್ದೀನಿ. ಇನ್ನು ಹೆಚ್ಚಿನ ವಿವರಗಳು ಬೇಕಾದ್ರೆ ನನಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಇವರ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀನಿ ಅಂತ. ಮದುವೆ ಬಗ್ಗೆ ಕೇಳ್ತಾಯಿದ್ರು. ಸೊ ಮದುವೆ ನೋಡಿ, ಈ ರೇಖೆ ಇಲ್ಲಿರೋದನ್ನು ಕಾಣಿಸುತ್ತೆ. ಸರಿಸುಮಾರು ಒಂದು 30ರ ನಂತರನೇ ಅವ್ರಿಗೆ ಮದುವೆ ಯೋಗ ಇರೋದನ್ನು ಕಾಣಿಸುತ್ತೆ. ಸೊ ಮದುವೆ ಜೀವನ, ಮ್ಯಾರಿಡ್ ಲೈಫ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾಕಂದರೆ ಶುಕ್ರ ಪರ್ವತ ಚೆನ್ನಾಗಿರೋದ್ರಿಂದ ಮ್ಯಾರಿಡ್ ಲೈಫ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಉಳಿದಂತೆ ಸರ್ಕಾರಿ ನೌಕರಿ ಯೋಗ ಯಾವಾಗ ಸಿಗುತ್ತೆ ಅಂತ ಕೇಳಿದ್ದಾರೆ. ಎಷ್ಟು ಹಾರ್ಡ್ ಎಫರ್ಟ್ ಆಗ್ತೀರ ಅಷ್ಟು ಬೇಗ ನಿಮಗೆ ಕೆಲಸ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇಷ್ಟು ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಅ ನೈಸ್ ಡೇ.